ಎಲ್ರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವ್ರ ಬಗ್ಗೆ. ಹೌದು ಸ್ನೇಹಿತರೆ, ಅವ್ರಿಗೆ ಈ 2026ನೇ ಇಸ್ವಿ ಯಾಕೋ ಸರಿಯಾಗಿ ಹೊಂದ್ಕೊಂಡು ಬರ್ತಾ ಇಲ್ಲ ಅಂದರೆ ತಪ್ಪಾಗಲ್ಲ. ಯಾಕಪ್ಪ ಈ ಥರ ಹೇಳ್ತಿದ್ದೀನಿ ಅಂದರೆ, ಮೊದಲನೇದಾಗಿ ಅವ್ರದ್ದು ಕಳೆದ ವರ್ಷ ಮಾರ್ಚ್ ಚಿತ್ರ ಬಿಡುಗಡೆ ಆಗಿತ್ತು. ಅದು ಮ್ಯಾಕ್ಸ್ ರೀತಿಯಲ್ಲಿ ಬ್ಲಾಕ್ ಬಸ್ಟರ್ ಆಗಲಿಲ್ಲ. ಅದು ಸಿನಿಮಾ ಚೆನ್ನಾಗೇ ಇದ್ರೂ ಕೂಡ ಬಾಕ್ಸ್ ಆಫೀಸ್ನ ಲೂಟಿ ಮಾಡೋದಕ್ಕೆ ಆಗಲಿಲ್ಲ. ಇನ್ನು ಎರಡನೇ ವಿವಾದ ಏನಪ್ಪ ಅಂದರೆ, ಕಳೆದ ವಾರವಷ್ಟೇ ಬಿಗ್ ಬಾಸ್ನಲ್ಲಿ ವಾರದ ಕತೆ ಕಿಚ್ಚನ ಜೊತೆ ಸಂದರ್ಭದಲ್ಲಿ ಕಿಚ್ಚನ ಚಪ್ಪಾಳೆಯನ್ನು ಧ್ರುವಂತ್ ಅವ್ರಿಗೆ ನೀಡಿದ್ರು, ಗಿಲ್ಲಿ ನಟನಿಗೆ ನೀಡಲಿಲ್ಲ. ಇದಕ್ಕೆ ಹಲವಾರು ಮಂದಿ ಬಿಗ್ ಬಾಸ್ ಅಭಿಮಾನಿಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈಗ ಇನ್ನೊಂದು ವಿವಾದ ಕಿಚ್ಚ ಸುದೀಪ್ ಅವ್ರನ್ನ ಹುಡ್ಕೊಂಡು ಬಂದಿದೆ ಅಂದರೆ ತಪ್ಪಾಗಲ್ಲ. ಅದೇನಪ್ಪ ಅಂದರೆ, ಅವರು ವಾರದ ಕತೆ ಕಿಚ್ಚನ ಜೊತೆ ಅನ್ನುವಂಥ ಸೆಗ್ಮೆಂಟ್ನಲ್ಲಿ ಅವರು ಎಲ್ಲ ಸ್ಪರ್ಧಿಗಳಿಗೂ ಒಂದು ಚಟುವಟಿಕೆನ ನೀಡ್ತಾರೆ. ಅದೇನಪ್ಪ ಅಂದರೆ, ಒಂದು ಪ್ರಾಣಿ ಅಥವಾ ಪಕ್ಷಿಯ ಫೋಟೋವನ್ನು ನೀಡಿ ಅದನ್ನು ಪ್ರತಿಸ್ಪರ್ಧಿಗೆ ಆ ಫೋಟೋವನ್ನು ಹಾಕಿ ಅವರ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ತಿಳಿಸ್ಬೇಕು ಅಂತ ಹೇಳಿರ್ತಾರೆ. ಇದೇ ಸಂದರ್ಭದಲ್ಲಿ ಅವರು ಈ ರಣಹದ್ದಿನ ಫೋಟೋವನ್ನು ನೀಡ್ತಾರೆ. ಹಾಗೂ ಅವ್ರು ಹೇಳ್ಬೇಕಾರೆ ಏನಂತ ಹೇಳ್ತಾರೆ ಅಂದರೆ, ಯಾವ ಪ್ರತಿಸ್ಪರ್ಧಿ ರಣಹದ್ದಿನ ಹಾಗೆ ಹೊಂಚಾಕಿ ಸ್ಕೆಚ್ ಹಾಕಿ ಟೈಮ್ ಬಂದಾಗ ಲಬಕ್ ಅಂತ ಬಾಯಿ ಹಾಕಿಬಿಡ್ತಾರೆ, ಅದನ್ನು ನೀವು ಬಿಂಬಿಸಿ ಅಂತ ಅವರು ಹೇಳ್ತಾರೆ. ಈ ಹೇಳಿಕೆ ಈಗ ವಿವಾದವನ್ನು ಸೃಷ್ಟಿ ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ. ಹೌದು ಸ್ನೇಹಿತರೆ, ಅವರ ಈ ಹೇಳಿಕೆ ಏಕೆ ವಿವಾದವನ್ನು ಸೃಷ್ಟಿ ಮಾಡಿದೆ ಅಂದರೆ, ರಾಮನಗರದಲ್ಲಿರುವಂತಹ ಒಂದು ರಣಹದ್ದು ಕರ್ನಾಟಕ ರಣಹದ್ದು ಫೌಂಡೇಶನ್ ಅವರು ಹಾಗೂ ಪರಿಸರ ಪ್ರೇಮಿಗಳು ರಾಮನಗರದ DCF ಹಾಗೂ RF ಅವರಿಗೆ ಒಂದು ದೂರನ್ನು ನೀಡಿದ್ದಾರೆ. ಅವ್ರೇನಂತ ಹೇಳ್ತಿದ್ದಾರೆ ಅಂದರೆ, ರಣಹದ್ದು ಅನ್ನೋದು ಈ ಕಿಚ್ಚ ಸುದೀಪ್ ಅವ್ರು ಹೇಳಿದ ರೀತಿ ಹೊಂಚಾಕಿ ಸಂಚಾಕಿ ಲಬಕ್ ಅಂತ ಬಾಯಿ ಹಾಕೋದಿಲ್ಲ. ಅದು ಯಾವ ಸತ್ತ ಪ್ರಾಣಿಗಳನ್ನ ಸತ್ತ ಪಕ್ಷಿಗಳನ್ನ ತಿಂದು ಬದುಕುವಂತಹ ಒಂದು ಪರಿಸರವನ್ನು ಸಮತೋಲನವನ್ನು ಕಾಪಾಡಿಕೊಳ್ಳುವಂತಹ ಇಲ್ಲಿ ಹೆಲ್ಪ್ ಆಗುವಂತಹ ಒಂದು ಪಕ್ಷಿ. ಅದು ಯಾವುದೇ ರೀತಿ ಸ್ಕೆಚ್ ಹಾಕೋದಿಲ್ಲ, ಹೊಂಚಾಕೋದಿಲ್ಲ ಅಂತ ಅವರು ದೂರನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರೇನಂತ ಹೇಳ್ತಿದ್ದಾರೆ ಅಂದರೆ, ಜನಪ್ರಿಯ ವ್ಯಕ್ತಿಗಳಾಗಿರ್ಬೋದು, ಜನಪ್ರಿಯ ನಟರಾಗಿರ್ಬೋದು, ಅವ್ರಿಗೆ ಮಾಹಿತಿ ಇಲ್ಲದೆ ಮಾತನಾಡೋದು ತಪ್ಪಾಗುತ್ತೆ. ಈ ರಣಹದ್ದು ಅನ್ನೋದು ಈಗ ಅಳಿವಿನ ಅಂಚಿನಲ್ಲಿ ಬಂದಿರುವಂತಹ ಒಂದು ಪಕ್ಷಿ ಆಗಿದೆ. ಇದರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಅದನ್ನು ಬಿಟ್ಟು ಈ ರೀತಿ ಅದರ ವಿರುದ್ಧ ತಪ್ಪಾಗಿ ಹೇಳಿಕೆಯನ್ನು ನೀಡೋದು ಎಷ್ಟು ಸರಿ ಅಂತ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ DCF ಮತ್ತು RF ಅವರಿಗೆ ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರಿಗೆ ಮಾಹಿತಿಯನ್ನು ನೀಡಿ, ರಣಹದ್ದುಗಳು ಯಾವ ರೀತಿ ಜೀವಿಸ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ನೋಡೋಗ್ತಾ ಇದ್ರೆ ಈ ವಿಚಾರಗಳನ್ನೆಲ್ಲ ನೋಡ್ತಾ ಇದ್ರೆ ಏನಪ್ಪ ಅನಿಸುತ್ತೆ ಅಂದರೆ, ಈ ಜನಪ್ರಿಯ ನಟರಾದಂಥವ್ರು ಅವರ ಉದ್ದೇಶ ಬೇರೆ ಇದ್ರೂ ಕೂಡ ಅವ್ರು ಹೇಳುವಂತಹ ಮಾತನ್ನ ಯೋಚನೆ ಮಾಡೋರು ಹೇಳ್ಬೇಕಾಗತ್ತೆ. ಇಲ್ಲ ಅಂದರೆ ಈ ರೀತಿ ವಿವಾದಗಳಿಗೆ ಕಾರಣ ಆಗುತ್ತೆ ಅಂದರೆ ತಪ್ಪಾಗೋದಿಲ್ಲ. ಒಟ್ಟಾರೆಯಾಗಿ ಇದು ಸಾಮಾಜಿಕ ಅಥವಾ ಪರಿಸರ ದೃಷ್ಟಿಯಲ್ಲಿ ನೋಡೋದಾದರೆ ಅವ್ರು ಹೇಳಿರುವ ಹೇಳಿಕೆ ತಪ್ಪಾಗೇ ಇರ್ಬೋದು, ಬಟ್ ಅವರ ಉದ್ದೇಶ ಈ ರೀತಿ ಆಗಿರೋದಿಲ್ಲ ಅಂತ ನಮಗೆಲ್ಲರಿಗೂ ಗೊತ್ತು. ಈಗ ಪರಿಸರ ಪ್ರೇಮಿಗಳಾಗಿರ್ಬೋದು, ರಣಹದ್ದು ಫೌಂಡೇಶನ್ ಆಗಿರ್ಬೋದು, ಇವರೆಲ್ಲರೂ ಈ ರೀತಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ, ಕಿಚ್ಚ ಸುದೀಪ್ ಅವ್ರಿಗೆ ಈ ರೀತಿ ತಿಳುವಳಿಕೆಯನ್ನು ನೀಡಿ ಅಂತ. ಅದನ್ನು ಆ ಕೆಲಸ ಅವರು ಮಾಡ್ತಾರೆ, ಇದನ್ನು ಇಲ್ಲಿಗೆ ಬಿಡೋಣ ಅಂತ ಹೇಳ್ತಾ ಇದಿಷ್ಟು ಈ ದಿನದ ವಿಷಯ ಆಗಿತ್ತು. ಸ್ನೇಹಿತರೆ, ಇನ್ನೂ ಹೆಚ್ಚಿನ ವಿಚಾರಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಆದ ಜೋಕರ್ ಸ್ಪೀಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.